ಎಲ್ಲ ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ದಿನ ಆಯಿತು ಫ್ರೆಂಡ್ಸ್ ಒಂದು ವಿಡಿಯೋ ಮಾಡಿ. ಇವತ್ತು ಒಂದು ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಇದೆಲ್ಲ ಬ್ಲೌಸು ಒಬ್ಬರದೇ, ಒಂದೇ ಕಸ್ಟಮರ್ದು. ಡಿಸೈನ್ಸ್ ಹೇಗಿದೆ, ಸ್ಟಿಚಿಂಗ್ ಹೇಗಿದೆ ಅಂತ ಬನ್ನಿ ನೋಡೋಣ. ನೋಡಿ, ಒಂದೊಂದು ಬ್ಲೌಸು ಒಂದೊಂದು ಸ್ಟಿಚಿಂಗ್, ಒಂದೊಂದು ಬ್ಲೌಸು ಒಂದೊಂದು ಥರ ಸ್ಟಿಚಿಂಗ್ ಮಾಡಿದ್ದೀವಿ. ಡಿಸೈನು ನಾರ್ಮಲ್ ಬ್ಲೌಸ್ ಇದ್ದಾವೆ ನೋಡಿ. ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ. ಇದೆಲ್ಲ ಆಯಿತು. ಈಗ ಕಟಿಂಗ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೌಂಡ್ ಸರ್ಕಲ್ ಇದೆಯಲ್ಲ, ಬ್ಯಾಕ್ ಬೋಟ್ ನೆಕ್ ಇದು ರೌಂಡ್ ಸರ್ಕಲ್ಗೆ ಫಸ್ಟಿಂದ ಸ್ಟಿಚ್ ಹಾಕ್ಕೊಬೇಕು. ನೀಟಾಗಿ ಸಮ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಎಲ್ಲ ನೀಟಾಗಿ ಸೆಂಟ್ರಿಗೆ ಮಾತ್ರ ಸ್ಟಿಚ್ ಮಾಡಿಕೊಂಡು ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. 1/4 ಇಂಚಲ್ಲಿ ಬಿಟ್ಟು ಸ್ಟಿಚಿಂಗ್ ಹತ್ರ 1/4 ಇಂಚು ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅದು ಒಳಗಡೆ ಲೈನಿಂಗ್ ತೊಗೊಂಡು, ಲೈನಿಂಗ್ ಉಲ್ಟಾ ಮಾಡ್ಕೊತೀವಲ್ಲ ಆ ರೀತಿ ಉಲ್ಟಾ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಇಲ್ಲಾಂದರೆ ಐರನ್ ಮಾಡ್ಕೊಬೇಕು. ಆಗ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇದೆಲ್ಲ ಆಯಿತು. ಈಗ ಕಟಿಂಗ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೌಂಡ್ ಸರ್ಕಲ್ ಇದೆಯಲ್ಲ, ಬ್ಯಾಕ್ ಬೋಟ್ ನೆಕ್ ಇದು ರೌಂಡ್ ಸರ್ಕಲ್ಗೆ ಫಸ್ಟಿಂದ ಸ್ಟಿಚ್ ಹಾಕ್ಕೊಬೇಕು. ನೀಟಾಗಿ ಸಮ ಮಾಡಿಕೊಂಡು ಎಲ್ಲಿಂದ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಎಲ್ಲ ನೀಟಾಗಿ ಸೆಂಟ್ರಿಗೆ ಮಾತ್ರ ಸ್ಟಿಚ್ ಮಾಡಿಕೊಂಡು ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. 1/4 ಇಂಚಲ್ಲಿ ಬಿಟ್ಟು ಸ್ಟಿಚಿಂಗ್ ಹತ್ರ 1/4 ಇಂಚು ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅದು ಒಳಗಡೆ ಲೈನಿಂಗ್ ತೊಗೊಂಡು, ಲೈನಿಂಗ್ ಉಲ್ಟಾ ಮಾಡ್ಕೊತೀವಲ್ಲ ಆ ರೀತಿ ಉಲ್ಟಾ ಮಾಡ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಇಲ್ಲಾಂದರೆ ಐರನ್ ಮಾಡ್ಕೊಬೇಕು. ಆಗ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು ಈ ರೀತಿ. ಎಲ್ಲದನ್ನು ಸ್ಟಿಚ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲೋ ಫಿಲ್ಟ್ ಬರದೇ ನೀಟಾಗಿರುತ್ತೆ. ನೋಡಿ, ಈಗ ಬ್ಯಾಕ್ ರೆಡಿ ಇದೆ. ಬ್ಯಾಕ್ ಸ್ಟಿಚ್ಚು ನೆಕ್ ಪೂರ್ತಿ ಸ್ಟಿಚ್ ಹಾಕ್ಕೊಂಡು ಮತ್ತು ಸೈಡಲ್ಲೆಲ್ಲ ಸ್ಟಿಚ್ ಮಾಡ್ಕೊಬಾರ್ದು. ಅದು ಐರನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ಚನ್ನು ಮಾಡ್ಕೊಬೇಕು.
ನೋಡಿ ಸ್ಲೀವ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಒಂದು ಸ್ಟಿಚ್ ಹಾಕ್ಬಿಟ್ಟು ಅದ್ರ ಮೇಲೆ ಕಿನ್ನರಿ ಸ್ಟಿಚ್ ಹಾಕಬೇಕು. ಸ್ಲೀವ್ಗೆ 2 ಲೇಯರ್ ವರ್ಕನ್ನು ಹಾಕಿದ್ದೀವಿ ನೋಡ್ಬೋದು. ಪಿಂಕ್ ಕಲರ್ ಸ್ಯಾರಿ ಲೋಡಿಂಗ್ ಕೊಟ್ಟು ವರ್ಕ್ ಹಾಕಿದ್ದೀನಿ. ಅದಕ್ಕೆ ಮೇಲೆ ಬರೀ ವರ್ಕ್ ಮಾತ್ರ ಥ್ರೆಡ್ ವರ್ಕ್ ಹಾಕಿದ್ದೀವಿ 2 ಲೇಯರು. ಅಟ್ಯಾಚ್ ಮಾಡ್ತಾಯಿದ್ದೀನಿ. 2 ಕಡೆ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಓವರ್ಲ್ಯಾಕ್ ಮಾಡ್ಕೊಬೇಕು. ಓವರ್ಲ್ಯಾಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಫಿನಿಶಿಂಗ್ ಆಯಿತು ಅಂತ ಸೈಡ್ ಸ್ಟಿಚ್ ಹಾಕ್ಕೊಂಡ್ರೆ ಇದು ಫಿನಿಶಿಂಗ್ ಆಯಿತು. ಇವ್ರದ್ದು 4 ಬ್ಲೌಸು ಹೊಲ್ದಿದ್ದೀನಿ ಫ್ರೆಂಡ್ಸ್. ನಾನು 4 ಬ್ಲೌಸ್ಗೆ 2 ಸ್ಯಾರಿಗೆ ವರ್ಕ್ ಹಾಕಿದ್ದೀನಿ. 2 ಸ್ಯಾರಿ ನಾರ್ಮಲ್ ಬ್ಲೌಸು, 2 ಸ್ಯಾರಿ ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಮತ್ತು ಇದು ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.